ಮದುವೆ ಆಗದೆ ಇರೋರಾಗಿರ್ಬೋದು, ಮಕ್ಕಳಾಗದೆ ಇರೋರಾಗಿರ್ಬೋದು, ಹಾಗೇನೆ ವ್ಯವಹಾರ ಸಮಸ್ಯೆ, ಹಾಗೇನೆ ಆಸ್ತಿ ವಿಚಾರ, ಯಾವುದೇ ರೀತಿಯಾದ ಸಮಸ್ಯೆನ ಇಲ್ಲಿ ಬಂದು ನಾವು ಶ್ರದ್ಧೆ ಮತ್ತೆ ಭಕ್ತಿಯಿಂದ ಪ್ರಾರ್ಥಿಸಿ ಬೇಡ್ಕೊಂಡು ಹೋದ್ರೆ ಆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೇನೆ ಇಲ್ಲಿ ಈ ದೇವಸ್ಥಾನನ ನೀವು ವಿಸಿಟ್ ಮಾಡಕ್ಕೆ ಹುಣ್ಣಿಮೆ ತುಂಬಾನೇ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಹಾಗೇನೆ ಸಂಡೇನೆ ಹುಣ್ಣಿಮೆ ಬಂದಿದ್ರೆ ತುಂಬಾ ರಶ್ ಇರತ್ತೆ. ನಾನು ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಈ ದೇವಸ್ಥಾನದಲ್ಲಿ ಹರಕೆ ತೀರಿಸ್ಬೇಕು ಅಂತ ಬಂದಾಗ ಯಾವುದೇ ರೀತಿಯಾದ ಬೆಂದಿದ್ದನ್ನ ಇಲ್ಲಿ ನಾವು ಹರಕೆ ಮೂಲಕ ತೀರ್ಸಕ್ಕಾಗಲ್ಲ. 101 ಬಾಳೆಹಣ್ಣು ಅಥವಾ ತಂಬಿಟ್ಟು, ಹಾಗೇನೆ ಅಡಿಕೆ ಕಾಳು, ಈ ತರದ್ದು. ಈಗ ನಾನು ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡ್ ಬನ್ನಿ. ಹೌದು, ಇದೇ ಅರಸೀಕೆರೆ ತಾಲೂಕಿನಲ್ಲಿ ಬರೋ ಜೇನುಕಲ್ಲು ಸಿದ್ದೇಶ್ವರರು ಜಾಗ. ಇದು ತುಂಬಾನೇ ಇಲ್ಲಿ ಸುತ್ತಲೂ ಜಾಗಗಳಲ್ಲಿ ತುಂಬಾನೇ ಫೇಮಸ್ ಇರೋ ಜಾಗ ಅಂತಾನೆ ಹೇಳ್ಬೋದು. ಇದೇ ಬೆಟ್ಟದ ಸುತ್ತಲೂ ತುಂಬಾನೇ ಗುಹೆಗಳು ಹಾಗೇನೆ ಸಿದ್ಧರು ಆಗಿ ಹೋಗಿದ್ದಾರೆ ಅಂತ ಪ್ರತೀತಿ ಕೂಡ ಇದೆ. ಇದೇ ಆ ಜಾಗ. ನೀವೇನು ಗುಡಿನ ನೋಡ್ತಾ ಇದ್ದೀರಾ ಕಲ್ಲಿಂದು, ಅಲ್ಲೇನೆ ಇರೋದು ಜೇನುಕಲ್ಲು ಸಿದ್ದೇಶ್ವರ ಪಾದದ ಅಚ್ಚೆ ತರ ಇರೋದಲ್ಲಿ. ಅದಕ್ಕೇನೆ ಇಲ್ಲಿ ಪೂಜೆ ಆಗತ್ತೆ. ಜೇನುಗಳು ಕೂಡ ತುಂಬಾನೇ ಬರ್ತವೆ. ಅದರಲ್ಲೂ ಎವ್ರಿ ಡೇ ಪೂಜೆ ನಡೆಯೋ ಟೈಮಲ್ಲಿ, ಅಭಿಷೇಕ ನಡೆಯೋ ಟೈಮಲ್ಲಿ ತುಂಬಾನೇ ಜೇನುಗಳು ಬಂದು ಅಲ್ಲಿ ಕುತ್ಕೊಳ್ತವೆ. ಯಾರಿಗೂ ಏನು ತೊಂದರೆ ಮಾಡಲ್ಲ. ಅದೇ ರೀತಿಯಾಗಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮಗ್ ತೊಂದರೆ ಕೊಡದೆ ಅಂದ್ರೂ ಬಿಡೋದೇ ಇಲ್ಲ. ಹಾಗೇನೆ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಜೇನುಗಳು ಬಂದು ಸಿದ್ಧರ ಮೇಲೆ ಕುತ್ಕೊಂಡು ಅದರದ್ದು ಭಕ್ತಿನ ಸಲ್ಲಿಸಿ ಹೋಗ್ತವೆ ಅಂತಾನು ಹೇಳ್ತಾರೆ. ಹಾಗೇನೆ ತುಂಬಾನೇ ಸತ್ಯ ನಡೆಯುತ್ತೆ. ಸೋಮವಾರ ಹಾಗೂ ಶುಕ್ರವಾರ ಇಲ್ಲಿ ಹೇಳಿಕೆ ಕೂಡ ಆಗತ್ತೆ. ಅದೇ ಸಿದ್ಧರ ಪಾದಕ್ಕೆ ಮುಂದೆ ಕುತ್ಕೊಂಡು ಸ್ವಾಮಿಯರು ನಿಮಗೆ ಆಗತ್ತೆ ಆಗಲ್ಲ ಎರಡು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ. ಇಲ್ಲಿ ಹರಕೆ ತೀರ್ಸಕ್ಕಂತ ಬಹಳ ಏನು ಈ ಖರ್ಚಾಗಲ್ಲ. ಯಾರಾದ್ರೂ ಅವ್ರ ಕೆಲ್ಸಕ್ಕೋಸ್ಕರ ಏನೋ ಕೇಳಿದಾಗ ಅದಕ್ಕೆ ತಕ್ಕಂಗೆ ನೀವೇನ್ ಬೇಡ್ಕೊಂಡಿರ್ತೀರ ಆ ಕಾಣಿಕೆನ ಅಲ್ಲಿ ದಾಸೋಗದ ಹತ್ರನೋ ಇಲ್ಲಿ ಹುಂಡಿ ಹತ್ರನೋ ಹಾಕ್ಬೇಕು. ಇಲ್ಲ ಅಂದ್ರೆ ಅಂತೂ 101 ಬಾಳೆಹಣ್ಣು, ಮಡಕೆ ಕಾಳು ಇದೇ ರೀತಿಯಾಗಿ ಇಲ್ಲಿ ಹಸಿದೆ ಇಲ್ಲಿ ಅರ್ಪಣೆ ಆಗೋದು. ಯಾದಪುರ ಅರಸೀಕೆರೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನೀವು ಸರ್ಕಾರಿ ಬಸ್ಸು ಅಥವಾ ಆಟೋಗಳ ಮೂಲಕ ಕೂಡ ತಲುಪಬಹುದು. ಹಾಗೇನೆ ಈ ಕ್ಷೇತ್ರದಲ್ಲಿ ಬಂದು ಹರಕೆ ಮಾಡಿಕೊಳ್ಳೋರ್ಗೆ ಏನೇ ಇಷ್ಟಾರ್ಥಗಳು ಇದ್ದರೂ ಸ್ವಲ್ಪ ಸಮಯ ತಗೊಂಡು ಅಥವಾ ಇಮಿಡಿಯೇಟ್ ಆದ್ರೂ ಸಿದ್ಧಿ ಆಗತ್ತೆ. ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ತುಂಬಾನೇ ಜನಸಂದಣಿ ಇಲ್ಲಿರತ್ತೆ. ಹಾಗೇನೆ ಚೈತ್ರ ಮಾಸದಲ್ಲಿ ನಡೆಯೋ ಜಾತ್ರೆ ಅಂತೂ ತುಂಬಾನೇ ಅದ್ಭುತವಾಗಿರತ್ತೆ.